ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯವನ್ನು ಕೇಳಿದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ಧ್ಯಾನ ಮಾಡ್ತೀವಿ. ಸಂದೇಶವನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾವು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕರು ನೀನಾಗಿದ್ದಿ. ಈ ಸಂದೇಶದ ಮುಖಾಂತರ ನಿನ್ನ ಸಣ್ಣ ಸಂಗಡ ಮಾತನಾಡು ಪವಿತ್ರಾತ್ಮನೆ. ಈ ವಾಕ್ಯ ಕೇಳಿದ ಪ್ರತಿಯೊಬ್ಬ ಮಕ್ಕಳಿಗೆ, ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಾಕ್ಯ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ಇರುಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ಅಪೊಸ್ತಲನಲ್ಲಿ ಅತಿ ಸ್ಪಷ್ಟ ಹೇಳ್ತಾನೆ, ಈಗಿನ ದಿವಸಗಳು, ಈಗಿನ ಕಾಲ ನೋಡುವಾಗ ಆತ್ಮಿಕವಾಗಿ ನಿದ್ದೆ ಮಾಡು ಎನ್ನುವ ಕಾಲವಲ್ಲ, ಆತ್ಮೀಯ ಜೀವಿತದಲ್ಲಿ ಎಚ್ಚೆತ್ತುಕೊಳ್ಳುವ ಕಾಲ. ಯಾಕಂದರೆ ಯೇಸು ಕ್ರಿಸ್ತನ ಬರೋಣ ತುಂಬ ಹತ್ತಿರ ಉಂಟು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದ್ದೀವಿ. ಅಪೊಸ್ತಲ ಪೌಲ್ ಹೇಳ್ತಾನೆ, ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾನೆ, ಈ ಯೇಸು ಕ್ರಿಸ್ತನ ಆ ಬರೋಣ, ಆತನ ರಹಸ್ಯ ಬರೋಣ ಅಥವಾ ಆತನ ಆ ರ್ಯಾಪ್ಚರ್, ಈ ಬರೋಣದಲ್ಲಿ ಪಾಲುಗಾರರಾಗಬೇಕಾದರೆ ಅಪೊಸ್ತಲ ಪೌಲ್ ಹೇಳ್ತಾನೆ, ಕತ್ತಲೆಗೆ ಅನುಗುಣವಾದ ಕೃತ್ಯಗಳು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧವನ್ನು ಧರಿಸಿಕೊಳ್ಳೋಣ. ಪ್ರಿಯಲ್ಲಿ ಅಪೊಸ್ತಲ ಅತಿ ಸ್ಪಷ್ಟವಾಗಿ ಹೇಳ್ತಿದ್ದೆ ಅವರ ಆತ್ಮನು. ಈಗಿನ ದಿವಸಗಳು ನೋಡುವುದಾದರೆ ಪ್ರೇರೆ, ನಿಜವಾಗಿ ನಮಗೆ ಲೋಕದ ಆಗುವ ಘಟನೆಗಳು ನೋಡುವಾಗ, ಯುದ್ಧಗಳು ಆಗುವುದೆಲ್ಲ ಸಂಗತಿ ನೋಡುವಾಗ ಯೇಸು ಕ್ರಿಸ್ತನ ಬರೋಣ, ಆತನ ಆ ರ್ಯಾಪ್ಚರ್ ಅತಿ ಹತ್ತಿರವಾಗಿ ಉಂಟು ಪ್ರೇರೆ. ಆ ಬರೋಣಕ್ಕೆ ಪ್ರತಿಯೊಬ್ಬರು ನಾವು ಪಾಲುಗಾರರಾಗಬೇಕಾದರೆ ಕತ್ತಲೆಗೆ ಅನುಗುಣವಾದ ಕತ್ತಲೆ ಬಿಟ್ಟು ಬೆಳಕಿಗೆ ಅನುಗುಣ ಆಯುಧ ಧರಿಸಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾನೆ. ಹಾಗಾದರೆ ಬೆಳಕಿಗೆ ಆಯುಧದಿಂದ ಯಾವುದು? ನಾವು ದೇವರ ವಾಕ್ಯದಲ್ಲಿ 10 ಆಯುಧಗಳು ನೋಡ್ತೇವೆ ಪ್ರೇ. ಆ 10 ವಿಧದ ಆ ಬೆಳಕಿನ ಆಯುಧ ಧರಿಸಿಕೊಂಡರೆ ಮಾತ್ರವೇ ಆ ರ್ಯಾಪ್ಚರ್ನಲ್ಲಿ ಪಾಲ್ಗೊಳ್ಳಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಆದರೆ ಒಂದನೇ ಆಯುಧ ನೋಡೋಪ್ರೆ ಶುದ್ಧ ಮನಸ್ಸು. ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ. ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಈಗಾದರೆ ದೇವರ ಚಿತ್ತಾನುಸಾರವಾದುದು, ಅಂದರೆ ಉತ್ತಮವಾದುದು, ಮೆಚ್ಚುಗೆಯಾದದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಪ್ರೇರೆ, ಯೇಸು ಕ್ರಿಸ್ತನ ಆ ಬರೋಣದಲ್ಲಿ ಪಾಲುಗಾರರಾಗಬೇಕಾದ್ರೆ ಯಾವಾಗಲೂ ಪ್ರೇರೆ ನಮ್ಮ ಮನಸ್ಸು ಶುದ್ಧವಾಗಬೇಕು. ಪ್ರೇರೆ, ಆ ಶುದ್ಧ ಮನಸ್ಸು ಹೊಂದಿಕೊಳ್ಳಬೇಕಾದ್ರೆ ಅಪೊಸ್ತಲ ಪೌಲ್ ಹೇಳ್ತಾನೆ, ಈ ಲೋಕದ ನಡುವನ್ನು ಅನುಸರಿಸದೆ ನೂತನ ಮನಸ್ಸು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಪ್ರೇರೆ, ನೂತನ ಮನಸ್ಸು ಅಥವಾ ಶುದ್ಧ ಮನಸ್ಸನ್ನು ಹೊಂದಿಕೊಳ್ಳಬೇಕಾದ್ರೆ ದಿನಾಲು ಪ್ರೇರೆ ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ನಾವು ಓದುವರಾಗಬೇಕು. ಹಲವು ನಂಬಿಕೆ ಓದಬೇಕು, ಹಾಗೆ ಹೊಸ ನಂಬಿಕೆ ಅತಿ ಹೆಚ್ಚಾಗಿ ಓದಿ. ಎಷ್ಟು ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದುತ್ತೀರೋ, ಆ ವಾಕ್ಯವನ್ನು ಧ್ಯಾನ ಮಾಡ್ತಿರೋ ಪ್ರಿಯ, ದೇವರ ವಾಕ್ಯದಲ್ಲಿ ಶಕ್ತಿ ಉಂಟು. ದೇವರ ವಾಕ್ಯ ಎಷ್ಟು ಧ್ಯಾನ ಮಾಡಿ ಅಷ್ಟು ಆ ವಾಕ್ಯವು ನಮ್ಮ ಮನಸ್ಸಿನಲ್ಲಿ ಇರುವ ಎಲ್ಲ ಲೋಕದ ಆಲೋಚನೆ ತೆಗೆದುಬಿಟ್ಟು ಪರಲೋಕದ ಆಲೋಚನೆ ತುಂಬಲ್ಪಡದೆ ಅಷ್ಟೇ ನೂತನ ಮನಸ್ಸು ಅಥವಾ ಶುದ್ಧ ಮನಸ್ಸು ಹೊಂದಿಕೊಳ್ಳುತ್ತೇವೆ ಎಂಬುದೇ ಅಪೊಸ್ತಲ ಪೌಲ್ ಹೇಳ್ತಾನೆ. ಹಾಗಾದರೆ ಪ್ರಿಯ, ಯೇಸು ಕ್ರಿಸ್ತನ ಆ ಶೀಘ್ರ ಬರೋಣದಲ್ಲಿ ಪಾಲುಗಾರರಾಗಬೇಕಾದರೆ ನಾವು ಪ್ರತಿನಿತ್ಯ ಪ್ರಿಯ ಶುದ್ಧ ಮನಸ್ಸುಳ್ಳರಬೇಕು. ಆ ಶುದ್ಧ ಮನಸ್ಸು ನಿಮ್ಗೆ ಹೊಂದಬೇಕಾದ್ರೆ ಒಂದೇ ಅದಕ್ಕೆ ಸೀಕ್ರೆಟ್ ಆಗಿದೆ ಪ್ರಿಯ. ದಿನಾಲು ಅತಿ ಹೆಚ್ಚಾಗಿ ಪ್ರೇರೆ ಸಿಕ್ಕಿದ ಸಮಯವನ್ನು ಪ್ರೇರೆ ಮುಂಜಾನೆಯಿಂದ ರಾತ್ರಿ ತನಕ ಸಮಯ ಸಿಕ್ಕಿದ ಹಾಗೆ ವಾಕ್ಯಗಳು ಹೆಚ್ಚಾಗಿ ಓದಬೇಕು, ವಾಕ್ಯವನ್ನು ಧ್ಯಾನ ಮಾಡಬೇಕು. ಆಗ ವಾಕ್ಯ ಓದಿದಷ್ಟು, ಧ್ಯಾನ ಮಾಡಿದಷ್ಟು ನಿಮ್ಮ ಮನಸ್ಸು ನೂತನವಾಗ್ತದೆ, ಪರಲೋಕದ ಆಲೋಚನೆ ತೊಳಪಡ್ತದೆ, ಶುದ್ಧವಾಗ್ತದೆ. ಆಗ ದೇವರ ಚಿತ್ತ ಯಾವುದು, ಪರಿಶುದ್ಧ ಸಂಗತಿ ಯಾವುದು ಎಲ್ಲವನ್ನು ವಿವೇಚನೆ ಮಾಡುವ ಸಾಮರ್ಥ್ಯ ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ಇಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾನೆ. ಹೀಗೆ 2ನೇ ಆಯುಧವಾಗಿದೆ ಪ್ರೇರೆ, ಜ್ಞಾನವುಳ್ಳವರಾಗಬೇಕು ಪ್ರೇರೆ. ಜ್ಞಾನ, ಅದಕ್ಕೆ ನಾವು ವಾಕ್ಯ ನೋಡುವ ಪ್ರೇರೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 15ರಿಂದ 17ನೇ ವಾಕ್ಯ ತನಕ. ಆದ ಕಾರಣ ನೀವು ನಡಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಅಪೊಸ್ತಲ ಪ್ರೇರೆ, ಈಗಿನ ದಿನಗಳಲ್ಲಿ ಪ್ರತಿಯೊಬ್ಬ ದೇವರ ಮಕ್ಕಳು ಜ್ಞಾನವಂತರಾಗಬೇಕಂತ ಅಪೊಸ್ತಲ ಹೇಳ್ತಾನೆ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದ್ದರಿಂದ
ಕಾಲವನ್ನು ಸುಮ್ಮನೆ ಕಾಲಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಪ್ರತಿಯೊಂದು ದಿವಸವನ್ನು ಪ್ರತಿಯೊಂದು ಸಮಯವನ್ನು ಅದು ಸುಮ್ಮನೆ ಅದು ವ್ಯರ್ಥ ಮಾಡದೆ ಪ್ರತಿಯೊಂದು ದಿವಸವನ್ನು ಅದು ದೇವರ ಮಹಿಮೆಗಾಗಿ ಅದು ಉಪಯೋಗ ಮಾಡಬೇಕು ಎಂಬುದಾಗಿ ಇಲ್ಲಿ ಹೇಳ್ತಾನೆ. ಮತ್ತು 17ನೇ ವಾಕ್ಯದಲ್ಲಿ ಹೇಳ್ತಾನೆ, ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗ್ರಿ. ಪ್ರಿಯ ಲೋಕದಲ್ಲಿ ನಡೆಯುವಾಗ ಅಪೊಸ್ತಲ ಪೌಲನು ಹೇಳ್ತಾನೆ, ಪ್ರತಿದಿನ ನೀವು ಬುದ್ಧಿವಂತರಾಗಿ ನಡೆಯಬೇಕು. ಪ್ರತಿಯೊಂದು ಸಂಗತಿಗಳನ್ನು ಮಾಡುವಾಗ, ನಿಮ್ಮ ಕೆಲಸ ಬದಲಿಸುವಾಗ, ಅಥವಾ ಬಿಸ್ನೆಸ್ಗೆ ಕೈ ಹಾಕುವಾಗ, ಅಥವಾ ಸೇವೆ ಪ್ರತಿಯೊಂದರಲ್ಲಿ ಪ್ರತಿಯೊಂದು ನಿರ್ಧಾರಕ್ಕೆ ನೀವು ತೆಗೆದುಕೊಳ್ಳುವಾಗ ದೇವರ ಚಿತ್ತ ನೀವು ತಿಳಿದವರಾಗಬೇಕು. ದೇವರ ಹತ್ರ ಜ್ಞಾನವನ್ನು ಕೇಳಿಕೊಳ್ಳಬೇಕು. ಯಾಕಂದರೆ ಯಾಕೋಬ 1:5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದೆ ಅವನು ದೇವರ ಹತ್ರ ಕೇಳಿಕೊಳ್ಳಲಿ, ದೇವರು ಅಂಗಿಸದೆ ಎಲ್ಲರಿಗೂ ಕೊಡುತ್ತಾನೆ ಎಂಬುದಾಗಿ. ಅದೇ ಅಪೊಸ್ತಲ ಪೌಲನು ಹೇಳ್ತಾನೆ, ಈ ಯೇಸು ಕ್ರಿಸ್ತನ ಬರೋಣದಲ್ಲಿ ನೀವು ಪಾರಾಗಬೇಕಾದ್ರೆ ನೀವು ಬುದ್ಧಿವಂತರಾಗಿ ನಡೆಯಬೇಕು. ಬುದ್ಧಿ ಇಲ್ಲದವರಾಗಿರದೆ ಪ್ರತಿಯೊಂದು ಸಂಗತಿಗಳು ಮಾಡುವಾಗ, ನೀವು ಸಾಲಕ್ಕೆ ಕೈ ಹಾಕುವಾಗ, ಅದೇ ಏನು ಸಂಗತಿಗಳನ್ನು ಮಾಡುವಾಗ ನಿಮ್ಮ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ದೇವರ ಹತ್ರ ಬೇಡಬೇಕು. ದೇವರ ಹತ್ರ ಜ್ಞಾನ ಕೇಳಿಕೊಳ್ಳಬೇಕು. ದೇವರು ಮಾತ್ರ ಆ ಭವಿಷ್ಯದ ಸಂಗತಿ ಮುಂಚಿತವಾಗಿ ದೇವರ ಆತ್ಮನು ಯಾರು ದೇವರ ಹತ್ರ ಬೇಡಿಕೊಳ್ಳುತ್ತಾರೋ ಅವರಿಗೆ ದೇವರ ಆತ್ಮನು ನಿಮ್ಮ ಮುಂಚಿನ ಭವಿಷ್ಯವನ್ನು ಮೊದಲೇ ದೇವರ ಆತ್ಮ ನಿಮಗೆ ವಾಕ್ಯದ ಮುಖಾಂತರ ಆಗ್ಬೋದು, ಪ್ರವಾದನ ಮುಖಾಂತರ ಆಗ್ಬೋದು, ಕನಸಿನ ಮುಖಾಂತರ ದೇವರ ಆತ್ಮ ತಿಳಿಯಪಡಿಸ್ತದೆ. ಹಾಗೆ ದೇವರ ಜ್ಞಾನವನ್ನು ಹೊಂದಿಕೊಂಡು ಆ ಪ್ರಕಾರ ನಡೆಯಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಯಾಕೆಂತ ನೀವು ಸಹಬುದ್ಧಿ ನಡೆಯುತ್ತಾರೆ. ಜ್ಞಾನದ ಪುಸ್ತಕ 3ನೇ ಅಧ್ಯಾಯದಲ್ಲಿ 5ರಿಂದ 8ನೇ ವಾಕ್ಯದಲ್ಲಿ ನೋಡ್ತೇವೆ, ಸಹಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬಾರದು ಎಂಬುದಾಗಿ ಅಲ್ಲಿ ಸೊಲೊಮೋನನ ಅಲ್ಲಿ ಎಚ್ಚರಿಕೆಯನ್ನು ಕೊಡುತ್ತಾನೆ. ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 5ರಿಂದ 8ನೇ ವಾಕ್ಯ ತನಕ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೋನಿಯಲ್ಲಿ ಭರವಸೆವಿಡು. ನೆಲ ನಡೆಯುವಳಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತ ನಿನ್ನ ಮಾರ್ಗಗಳನ್ನು ಸರಾಗ ಮಾಡೋನು. ನೀನೇ ಬುದ್ಧಿವಂತನು ಎಂದೆನಿಸದೆ ಇವನಿಗೆ ಭಯಪಟ್ಟು ಕೆಟ್ಟದನ್ನು ತೆರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರ ಉಂಟಾಗು. ಇಲ್ಲಿ ಸೊಲೊಮೋನನೇ, ನೀವು ಏನು ಕೆಲಸ ಮಾಡುವಾಗ ಅಥವಾ ಏನು ಹೊಸ ಬಿಸ್ನೆಸ್ ಮಾಡುವಾಗ ಅಥವಾ ಸಾಲಕ್ಕೆ ಏನು ಮಾಡುವಾಗ ನಿಮ್ಮ ಸ್ವಬುದ್ಧಿನ ಆಧಾರ ಮಾಡಿಕೊಂಡು ಹೋದರೆ, ನೀವು ಕಷ್ಟದಲ್ಲಿ ಬಿದ್ದರೆ ಅದರ ನಿಮಿತ್ತ ನಿಮ್ಮ ಶರೀರಕ್ಕೆ ರೋಗಗಳು ಚಿಂತೆಗಳು ಬರ್ತವೆ. ಚಿಂತೆಯ ಮುಖಾಂತರ ರೋಗಗಳು ಬರ್ತವೆ. ಅದಕ್ಕೆ ನೀವು ಚಿಂತೆಗೆ ಒಳಪಡಬಾರ್ದು, ರೋಗಕ್ಕೆ ಒಳಪಡಬಾರ್ದು. ಆರೋಗ್ಯವಂತರಾಗಿ ಸುಖವಂತರಾಗಿ ಬಾಳಬೇಕಾದರೆ ಇಲ್ಲಿ ದೇವರ ಹತ್ರ ಪ್ರತಿಯೊಂದು ಸಂಗತಿಗಳು ಮಾಡುವಾಗ ದೇವರ ಹತ್ರ ಜ್ಞಾನವನ್ನು ಕೇಳಬೇಕು. ಆಗ ದೇವರ ಅಂಗೀಕರಿಸಿದ ನಿಮಗೆ ಆ ಜ್ಞಾನದ ಪ್ರಕಾರ ನೀವು ಮಾಡುವಾಗ ಎಲ್ಲದನ್ನು ಯಶಸ್ವಿಯಾಗ್ತೀರಿ. ಮತ್ತು ಈಶ್ವರ ಬರೋಣದಲ್ಲಿ ಪಾರಾಗಲಿಕ್ಕೂ ಯಾವ ರೀತಿಯ ನಿಮಗೆ ಅದು ಅಡ್ಡಿ ಇರಿದೆ ನೀವು ಯಾವಾಗಲೂ ಆ ಈಶ್ವರ ಬರೋಣಕ್ಕೆ ಸಿದ್ಧರಾಗಲಿ ನಿಮಗೆ ಸಾಧ್ಯವಾಗ್ತದೆ. ಅದಕ್ಕೆ 2ನೇ ಆಯುಧವಾಗಿ ಜ್ಞಾನವುಳ್ಳವರಾಗಬೇಕು. 3ನೇ ಆಯುಧವಾಗಿದೆ ದೀರ್ಘ ಶಾಂತಿ ಉಳ್ಳವರಾಗಬೇಕು. ದೀರ್ಘ ಶಾಂತಿ ನಾವು ನೋಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು. ಇಲ್ಲಿ ಯಾಕೋಬನ ಅತಿ ಸ್ಪಷ್ಟವಾಗಿ ಹೇಳ್ತಾನೆ ಇವತ್ತು ಯೇಸು ಕ್ರಿಸ್ತನ ಆ ಬರೋಣ ತುಂಬ ಹತ್ತಿರವಿರುವ ನಿಮಿತ್ತವಾಗಿ ದೇವರು ಪ್ರತಿಯೊಬ್ಬ ದೇವರ ಮಕ್ಕಳನ್ನು ನಾನಾ ವಿಧದ ನಂಬಿಕೆಯ ಪರೀಕ್ಷೆಯಲ್ಲಿ ಪ್ರತಿಯೊಬ್ಬರು ಹಾದು ಹೋಗುವಾಗ ಮಾಡ್ತಾನೆ. ಯಾಕಂದರೆ ಪರಲೋಕವು ಪರಿಶುದ್ಧವಾಗಿದೆ. ಆ ಪರಲೋಕಕ್ಕೆ ಹೋಗಬೇಕಾದರೆ ಅದು ಯೇಸು ಕ್ರಿಸ್ತನ ಆ ವಿಮೋಚನೆ ಅಂದರೆ 2ನೇ ಆದ ರಕ್ಷಣೆ ಪಾಲುವರಾಗಬೇಕಾದ್ರೆ ಪರಿಶುದ್ಧತೆ ಅತಿ ಅಗತ್ಯವಾಗಿದೆ. ಈ ಪರಿಶುದ್ಧ ಮಾಡೋದಕ್ಕೋಸ್ಕರ ದೇವರು ಪ್ರತಿಯೊಬ್ಬ ದೇವರ ಮಕ್ಕಳನ್ನು ನಾನಾ ವಿಧದ ಪರೀಕ್ಷೆಯಲ್ಲಿ, ಶೋಧನೆಯಲ್ಲಿ, ಕಷ್ಟದಲ್ಲಿ, ಹಿಂಸೆಯಲ್ಲಿ ಅದು ಹೋಗುವ ಇಲ್ಲಿ ಯಾಕೋ ಬೆಳೆದಾನೆ ದೀರ್ಘ ತಾಳ್ಮೆಯಿಂದ ನಿಮಗೆ ಬಂದ ಕಷ್ಟಗಳು ಆಗ್ಬೋದು, ಶೋಧನೆಗಳಾಗಬಹುದು, ನಿಮಗೆ ಅದು ದೀರ್ಘ ತಾಳ್ಮೆಯನ್ನು ಸಹಿಸಿಕೊಳ್ಳುವರಾಗಬೇಕು. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗೋ ತನಕ ಅಂದರೆ ಯೇಸು ಕ್ರಿಸ್ತ ನಿಮಗೆ ಆ ರಾಪ್ಚರ್ನಲ್ಲಿ ಕರೆದುಕೊಂಡು ಬರುವ ತನಕನೂ ದೀರ್ಘ ಶಾಂತಿಯಿಂದಿರಬೇಕು. 8ನೇ ವಾಕ್ಯದಲ್ಲಿದೆ, ನೀವು ದೀರ್ಘ ಶಾಂತಿಯಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಬೇಕು. ಕರ್ತನ ಪ್ರತಿ ಹತ್ತಿರವತ್ತು ಯೇಸು ಕ್ರಿಸ್ತನು ಅತಿ ಬೇಗನೆ ಈ ದಿವಸಗಳು ನೋಡುವಾಗ, ಈಗಿನ ದಿನಗಳು ನೋಡುವಾಗ, ಈಗಿನ ದಿನ ಆಗುವ ಎಲ್ಲ ಸಂಗತಿ ನೋಡುವಾಗ ಯೇಸು ಕ್ರಿಸ್ತನ ಬರೋಣ ತುಂಬ ಹತ್ತಿರವಾಗಿದೆ. ಅದಕ್ಕೋಸ್ಕರ ಇಲ್ಲಿ ಯಾಕೋಬನು ಹೇಳ್ತಾನೆ, ನಿಮ್ಮ ಜೀವಿತದಲ್ಲಿ ಯಾವುದೇ ಶೋಧನೆಗಳು, ಯಾವುದೇ ಕಷ್ಟಗಳು, ಯಾವುದೇ ಹಿಂಸೆಗಳು ಯಾವುದಿದ್ದರೆ ಆ ಕರ್ತನ ಪ್ರೀತಿಯಲ್ಲಿ ಅದನ್ನು ಸಹಿಸಿಕೊಳ್ಳಬೇಕು. ಯಾಕಂದರೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಈ ಒಂದು ವಾಗ್ದಾನ ಕೊಡಲ್ಪಟ್ಟಿದೆ. ಅದು ಏನೆಂದರೆ,
ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಯಾಕಂದ್ರೆ ಯೇಸು ಕ್ರಿಸ್ತನಲ್ಲಿ ತನ್ನ ನಂಬಿಕೆ ನಿಮಿತ್ತವಾಗಿ ನಿಮಗೆ ಯಾವುದೇ ಕಷ್ಟಗಳು, ಯಾವುದೇ ಶೋಧನೆಗಳು, ಯಾವುದೇ ಹಿಂಸೆ ಬಂದರೂ ಅದನ್ನು ಸಹಿಸಿಕೊಳ್ಳಬೇಕು. ಅವರು ಧನ್ಯರು. ಅದರಲ್ಲಿ ಅವರು ಪರಿಶುದ್ಧನಾದ ಮೇಲೆ ದೇವರು ಅವರಿಗೆ ಜೀವ ಎಂಬ ಜಯವನ್ನು ಕೊಡುತ್ತಾನೆ. ಅದಕ್ಕೋಸ್ಕರ ನಿಮ್ಮ ಜೀವಿತದಲ್ಲಿ ಇವತ್ತು ಅನೇಕರು ಈ ಸಂದೇಶ ನೋಡುವವರು ನಿಮ್ಮ ಅನೇಕ ವಿಧ ಕಷ್ಟಗಳಲ್ಲಿ ಕೆಲವರು ನಾನಾ ರೀತಿಯಾದ ಸಂಕಟಗಳಲ್ಲಿ ಆಗ್ಬೋದು, ಹಿಂಸೆಗಳಲ್ಲಿ ಹಾದು ಹೋಗಿರಬಹುದು. ಅದರ ಸಮಯದಲ್ಲಿ ಗುಣಗುಟ್ಟಬೇಡಿರಿ. ಯಾಕಂದರೆ ಅಪೊಸ್ತಲ ಪೌಲ್ ಹೇಳ್ತಾನೆ, ಪವಿತ್ರಾತ್ಮ ಹೇಳ್ತಾನೆ, ಯೇಸು ಕ್ರಿಸ್ತನ ಬರು ತುಂಬ ಹತ್ತಿರ ಉಂಟು. ಅತಿ ಬೇಗನೆ ಆತನು ಆ ಎಲ್ಲ ಕಷ್ಟಗಳಿಂದ ನಿಮಗೆ ವಿಮೋಚನೆ ಮಾಡೋದಕ್ಕೆ ಆತನು ಬರುವನಾಗಿದ್ದಾನೆ. ಮಧ್ಯ ಆಕಾಶದಲ್ಲಿ ತುತ್ತೂರಿಯ ಧ್ವನಿಯೊಡನೆ ಆತನು ಬರುತ್ತಾನೆ ಎಂಬುದಾಗಿ ಅಪೊಸ್ತಲ ಪೌಲನು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 13-17 ವಾಕ್ಯದಲ್ಲಿ ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ಅದಕ್ಕೋಸ್ಕರ ಈ ಬರೋಣಕ್ಕೆ ಕಾದುಕೊಂಡಿರುವವರು ನಿಮ್ಮ ಜೊತೆ ಬಂದಿರೋ ಎಲ್ಲ ಹಿಂಸೆ ಕಷ್ಟಗಳನ್ನು ದೀರ್ಘಕಾಲದಿಂದ ಸಹಿಸುವವರಾಗಬೇಕು. ಆಗ ಮಾತ್ರ ಜಯವನ್ನು ಹೊಂದುತ್ತೀರಿ. ಇದು ಒಂದು ಬೆಳಕಿನ ಆಯುಧ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. 4ನೇ ಆಯುಧವಾಗಿದೆ ದಯೆ. ನಾವು ನೋಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 32ನೇ ವಾಕ್ಯ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಶ್ರಮಿಸುವವರಾಗಿಯೂ ಇರಿ. ಹೇಳ್ತಾನೆ, ಒಬ್ಬರಿಗೊಬ್ಬರು ಎಷ್ಟು ನಿಮಗೆ ಸಾಧ್ಯವಾದ ಅಷ್ಟು ಉಪಕಾರ ಮಾಡುವವರಾಗಬೇಕು ಮತ್ತು ಅದೇ ಒಬ್ಬರಿಗೊಬ್ಬರು ಕರುಣೆಯುಳ್ಳವರಾಗಬೇಕು, ಹಾಗೆ ಒಬ್ಬರೊಬ್ಬರು ಶ್ರಮಿಸುವವರಾಗಬೇಕು. ಇದು ಅತಿ ಇಂಪಾರ್ಟೆಂಟ್ ಆಗಿದೆ. ಆ ಯೇಸು ಕ್ರಿಸ್ತನ ಬರೋಣದಲ್ಲಿ ಪಾಲುಗರಾಗಲಿಕ್ಕೆ ನಿಮಗೆ ಸಹಾಯ ಮಾಡುವುದು ಆಗಿದೆ. 5ನೇ ಆಯುಧವಾಗಿದೆ ಪವಿತ್ರಾತ್ಮ. ಅಂದರೆ ಪವಿತ್ರಾತ್ಮ ಭರಿತರಾಗಬೇಕು. ನಾವು ನೋಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ರಿಂದ 21ನೇ ವಾಕ್ಯ ತನಕ, ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಅಪೊಸ್ತಲ ಹೇಳ್ತಾನೆ, ಪ್ರತಿ ಗಳಿಗೆ ಪ್ರತಿ ದಿವಸ ಅಥವಾ ಪ್ರತಿ ಗಳಿಗೆ ನೀವು ಪವಿತ್ರಾತ್ಮ ಭರಿತರಾಗಬೇಕು. ಯಾಕಂದರೆ ಯೇಸು ಕ್ರಿಸ್ತನು ಆ ರಾತ್ರಿ ಬರುವಾಗ ಅಲ್ಲಿ ಯೇಸು ಕ್ರಿಸ್ತನ ಮತ್ತಾಯ 25ನೇ ಅಧ್ಯಾಯದಲ್ಲಿ 1-13 ವಾಕ್ಯದಲ್ಲಿ ಒಂದು ಸಾಮ್ಯ ಹೇಳಿದ್ದಾನೆ. 10 ಮಂದಿ ಕನ್ನಿಕೆಯರಿದ್ದರು. ಅಲ್ಲಿ 5 ಮಂದಿ ಬುದ್ಧಿವಂತರು, 5 ಮಂದಿ ಬುದ್ಧಿ ಇಲ್ಲದವರು. ಆ ಬುದ್ಧಿವಂತ ಕನ್ನಿಕೆಯರು ತಮ್ಮ ದೀಪಗಳಲ್ಲಿ ಎಣ್ಣೆ ತೆಗೆದುಕೊಂಡರು. ಅವರು ಆ ಮಧ್ಯರಾತ್ರಿಯಲ್ಲಿ ಸಿದ್ಧವಾಗಿದ್ದ ಕೂಗು ಕೇಳಿದ ಕೂಡಲೇ ಅವರು ದೀಪ ಹೊತ್ತು ಅವರ ದೀಪ ಉರಿಯಿತು. ಅವರು ಮದುವೆಗೆ ಅವರು ಪಾಲುಗಾರ. ಅದೇ ಬುದ್ಧಿ ಇಲ್ಲದ ಕನ್ನಿಕರು ತಮ್ಮ ದೀಪವನ್ನು ಹೊತ್ತಿಸುವಾಗ ಎನ್ನಿಲ್ಲದ ಕಾರಣ ಅವರು ಕೈ ಬಿಡಲ್ಪಟ್ಟರು. ಯೇಸು ಅತಿ ಸ್ಪಷ್ಟವಾಗಿ ಹೇಳ್ತಾನೆ, ಯೇಸು ಕ್ರಿಸ್ತನ ಆ 2ನೇ ಅಂದರೆ ಆ ರ್ಯಾಪ್ಚರ್ ಯಾವ ಮೂಮೆಂಟ್ ಅಂದರೆ ಯಾವ ಗಲಿಗೆ ಆಗ್ತದೋ ಗೊತ್ತಿಲ್ಲ ನಿಮಿತ್ತವಾಗಿ ಪ್ರತಿದಿನ ಪ್ರತಿ ಗಲಿಗೆ ಯಾರು ಪವಿತ್ರಾತ್ಮನಲ್ಲಿ ತುಂಬಲ್ಪಡ್ತಾರೋ, ಯಾರು ಪವಿತ್ರ ಭರಿತರಾಗ್ತಾರೋ, ಯಾರು ಪವಿತ್ರಾತ್ಮನಲ್ಲಿ ತುಂಬಲ್ಪಟ್ಟವರು ಪ್ರತಿ ಗಲಿಗೆ ಅವರ ಬಾಯಲ್ಲಿ ಸ್ತುತಿ, ಆರಾಧನೆ, ಪ್ರಾರ್ಥನೆ, ವಿಜ್ಞಾಪನೆ, ಅನ್ಯ ಭಾಷೆ ಇದು ಬರ್ತಾ ಇರ್ತದೆ. ಅದು ಅರ್ಥ ಅವರು ಪವಿತ್ರಾತ್ಮ ಭರಿತರಾಗಿದ್ದಾರೆ ಎಂಬುದಾಗಿ. ಯಾರು ಪವಿತ್ರಾತ್ಮ ಭರಿತರಾಗಲಿಲ್ಲೋ ಅವರ ಬಾಯಿಂದ ಎಂದಿಗೂ ಪ್ರಾರ್ಥನೆ ಶಬ್ದ ಬರುವುದಿಲ್ಲ. ಅವರ ಬಾಯಿಂದ ನಿರಾಶೆ, ಜಿಗುಪ್ಸೆ ಈ ಎಲ್ಲ ಹಾಗಾದರೆ ನಿಮ್ಮ ಆತ್ಮ ಎಲ್ಲ ಸಮಯದಲ್ಲಿ ಪವಿತ್ರ ಭರಿತರಾಗಿದ್ದರೆ ಮಾತ್ರವೇ ಆ ಒಂದೇ ಸೆಕೆಂಡ್ ಅಪೊಸ್ತಲ ಪೌಲ್ ಹೇಳ್ತಾನೆ, ಒಂದೇ ಸೆಕೆಂಡ್ನಲ್ಲಿ ಅಂದರೆ ಒಂದೇ ಕ್ಷಣದಲ್ಲಿ ಕಣ್ಣು ರೆಪೆ ಬಡಿ ಅಷ್ಟರೊಳಗೆ ಮಾರ್ಪಾಡು ಆಗುತ್ತೇವೆ ಎಂಬುದಾಗಿ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ 51ನೇ ವಾಕ್ಯದಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾನೆ, ನಾವೆಲ್ಲರೂ ರೆಕ್ಕೆ ಬಡಿಯಷ್ಟಕ್ಕೆ ಮಾರ್ಪಾಡು ಆಗುತ್ತೇವೆ ಅಂದರೆ ಆ ರೀತಿಯಲ್ಲಿ ರ್ಯಾಪ್ಚರ್ ಆಗ್ತೇವೆ. ಆ ಒಂದು ಕ್ಷಣದಲ್ಲಿ ನಿಮ್ಮ ಶರೀರವು ಅದು ಮಾರ್ಪಾಡಾಗಿಕೊಂಡು ಆ ಪರಲೋಕದ ಮೇಘ ವಿಮಾನದಲ್ಲಿ ಒಯ್ಯಲ್ಪಡಬೇಕಾದರೆ ಇಲ್ಲಿ 5ನೇ ಆಯುಧವಾಗಿದೆ ಬೆಳಕಿನ ಆಯುಧ. ಎಲ್ಲ ಸಮಯದಲ್ಲಿ ಪವಿತ್ರಾತ್ಮ ಭರಿತರಾಗಬೇಕು. ಪವಿತ್ರ ಭರಿತರಾಗಬೇಕಾದ್ರೆ ದಿನಾಲು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಒಂದು ಸಮಯವನ್ನು ನಿಗದಿಪಡಿಸಿರಬೇಕು. ಕುಟುಂಬವಾಗಿ ಪ್ರಾರ್ಥನೆ ಮಾಡಬೇಕು. ಪ್ರತಿ ಆದಿತ್ಯ ನಿಮ್ಮ ಸಭೆಗೆ ನೀವು ಪ್ರಾರ್ಥನೆಯಲ್ಲಿ ಸೇರಿ ಬರಬೇಕು. ಎಂದಿಗೂ ಸಭೆಗೆ ಸೇರಿ ಬರುವುದನ್ನಾಗಲಿ, ಕುಟುಂಬ ಪ್ರಾರ್ಥನೆ ಆಗಲಿ, ವ್ಯಕ್ತಿಗತ ಪ್ರಾರ್ಥನೆ ಆಗಲಿ ಎಂದು ತಾಸ್ತರ ಮಾಡಬಾರ್ದು. ಯಾಕೆಂದರೆ ಪ್ರಾರ್ಥನೆ ಇಲ್ಲದವನು, ಪ್ರಾರ್ಥನೆ ಮಾಡಿದವನು ರ್ಯಾಪ್ಚರ್ ಪಾಲು ಆಗುವುದಿಲ್ಲ. ಅದೇ ಯೇಸು ಕ್ರಿಸ್ತನು ಲೂಕನು ಬರೆಸುವಂತೆ
21ನೇ ಆದ್ಯದಲ್ಲಿ 34ರಿಂದ 36ನೇ ವಾಕ್ಯ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮಧುನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತು. ಯೇಸು ಕ್ರಿಸ್ತನ ಬರೋಣ ಎನಿಸಕ್ಕೆ ಆಗದಾಗೆ ಅದು ಪಕ್ಕನೆ ಬರ್ತದೆ. ಅದಕ್ಕೆ ಅಪೊಸ್ತಲನು ಹೇಳ್ತಾನೆ, ಈ ದಿನಗಳು ನಿದ್ದೆಯಿಂದ ಎಚ್ಚರವಾಗತಕ್ಕ, ಇನ್ನು ಆತ್ಮೀಯ ಜೊತೆಯಲ್ಲಿ ನಿದ್ದೆ ಮಾಡೋ ಕಾಲವಲ್ಲ ಎಂಬುದಕ್ಕೆ ಅಪೊಸ್ತಲನು. ಅದಕ್ಕೆ ನಮ್ಮ ವಿಮೋಚನೆಯು ಅಂದರೆ ನಮ್ಮ ಬಿಡುಗಡೆಯು ನಮ್ಮ ಹತ್ತಿರವಾದ ನಿಮಿತ್ತಕ್ಕೆ ಆತನು ಹೇಳ್ತಾನೆ, ಕತ್ತಲಿಗೆ ಅನುಗುಣವಾದ ಆಯುಧಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಅದರಲ್ಲಿ 10 ಆಯುಧಗಳು, ಇದು 5ನೇ ಆಯುಧವಾಗುತ್ತೆ ಪ್ರೇ ಪವಿತ್ರ ಭರಿತರಾಗುತ್ತೆ. ಪವಿತ್ರ ಭರಿತರಾಗಬೇಕಾದ್ರೆ ಅತಿ ಭೋಜನದ ಮದನಿಂದಲೂ ಪ್ರಪಂಚ ಚಿಂತೆಗಳಿಂದ ಅಮಲಿನಿಂದಲೂ ಪ್ರೇ ನಿಮ್ಮ ಮನಸ್ಸು ಭಾರವಾಗದಂತೆ ಎಚ್ಚರವಾಗಬೇಕೆಂಬುದು ಯೇಸು ಕ್ರಿಸ್ತ ಹೇಳ್ತಾನೆ. ಯಾಕೆಂದರೆ 35, 36ನೇ ವಾಕ್ಯ, ಆ ದಿವಸವು ಭೂ ನಿವಾಸಿಗಳೆಲ್ಲ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನಸ್ಸುಕೊಂಡ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಸಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ತೆ ಎಚ್ಚರವಾಗಿರಿ. ಇಲ್ಲಿ ಅತಿ ಸ್ಪಷ್ಟ ಹೇಳ್ತಾನೆ, ಈ ದಿವಸ ಎಲ್ಲರ ಮೇಲೆ ಬರ್ತದೆ. ಆದರೆ ಯಾರ್ಯಾರು ಪವಿತ್ರ ಭರಿತರಾಗ್ತಾರೋ ಆ 5 ಮಂದಿ ಬುದ್ಧಿವಂತಿ ಕನ್ಯಕೋಪದಲ್ಲಿ ಯಾರ ದೀಪದಲ್ಲಿ ಎಣ್ಣೆ ಯಾವಾಗಲೂ ಇರುತ್ತೋ ಅಂಥವರು ಒಂದೇ ಸೆಕೆಂಡಲ್ಲಿ ಆ ರ್ಯಾಪ್ಚರ್ನಲ್ಲಿ ಪಾಲ್ಗೊಳ್ಳುತ್ತಾರೆ. ಆದರೆ ಯಾರು ಪ್ರಾರ್ಥನೆ ಮಾಡಿದಲ್ಲೋ, ಯಾರನ್ನೇ ಪವಿತ್ರ ಭರಿತರಾಗಿ ಇರುವುದಿಲ್ಲೋ ಅವರು ಕೈ ಬಿಡಲ್ಪಡುತ್ತಾರೆ. ಅಂದರೆ 7 ವರ್ಷ ಈ ಲೋಕದಲ್ಲಿ ಟ್ರಿಬ್ಯುಲೇಷನ್ ಪೀರಿಯಡ್ ಉಂಟು, ಬರೀ ಸಂಕಟಗಳು ಉಂಟು. ಅದನ್ನು ಅವರು ಹಾದು ಹೋಗಬೇಕಾದ ಅದರ ನಂತರ ಅವರು 2ನೇ ಬರೋಣ. ಆಗ ಪರಲೋಕ ಹೋದ ಎಲ್ಲ ದೇವರ ಮಕ್ಕಳು ದೇವದೂತರು 2ನೇ ಬರೋಣ ಬರ್ತಾರೆ. ಅಷ್ಟೊಂದು 7 ವರ್ಷ ಅವರು ಸಂಕಟಗಳನ್ನು ಅನುಭವ ಮಾಡಬೇಕು. ಅದಕ್ಕೆ ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಪ್ರೀತಿ ಮಾಡ್ತಾನೆ. ಅದೇ ಪ್ರತಿಯೊಂದು ಸಭೆಯು ಆ ಟ್ರಿಬ್ಯುಲೇಷನ್ ಪೀರಿಯಡ್, ಆ ಸಂಕಟಗಳ ಬರೋ ಮೊದಲು, ಆ 7 ವರ್ಷದ ಸಂಕಟಗಳ ಮೊದಲು ಯೇಸು ಕ್ರಿಸ್ತನು ತನ್ನ ಸಭೆಗಾಗಿ ಮಧ್ಯ ಆಕಾಶದಲ್ಲಿ ಗುಪ್ತವಾಗಿ ಬರ್ತಾನೆ. ಇಂಗ್ಲೀಷ್ ಅದಕ್ಕೆ ರ್ಯಾಪ್ಚರ್ ಹೇಳ್ತಾರೆ, ಕನ್ನಡದಲ್ಲಿ ರೂಪಾಂತರ, ಪ್ರತ್ಯಕ್ಷತೆ. ಅದ ಸಭೆಯ ಎತ್ತಲ್ಪಡಬೇಕಾದ ಕರೆಯಲ್ಪಡೆ ಯೇಸು ಕ್ರಿಸ್ತನು ಬರುವಾಗ ಮೇಘವಿಮಾನದಲ್ಲಿ ಜೀವಂತಿದ್ದವರು ಮೇಘವಿಮಾನದಲ್ಲಿ ಒಯ್ಯಲ್ಪಡುತ್ತಾರೆ. ಯೇಸು ನಂಬಿಕೆಟ್ಟು ಸತ್ತು ಹೋದವರು ಅವರು ಮೊದಲು ಎದ್ದು ಬರ್ತಾರೆ ಎಂಬುದಾಗಿ 1ನೇ ಥೆಸಲೋನಿಕೇಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 13ರಿಂದ 17ನೇ ವಾಕ್ಯದಲ್ಲಿ ಅಪೊಸ್ತಲನು ಇದರ ಬಗ್ಗೆ ವಿವರಿಸ್ತಾನೆ. ಹಾಗಾದರೆ ಇದರಲ್ಲಿ ಪಾಲ್ಗೊಳ್ಳಬೇಕಾ? ದಿನಾಲು ಪ್ರಾರ್ಥನೆ ಮಾಡೋದು ಅಗತ್ಯ, ಕುಟುಂಬ ಪ್ರಾರ್ಥನೆ ಅಗತ್ಯ, ಸಭೆಯಾಗಿ ಸೇರಿಬಿಡೋದು ಅತಿ ಅಗತ್ಯವಾಗಿದೆ. ಈಗ 6ನೇ ಆಯುಧ ನೋಡ್ತೇವೆ, ಕಪಟವಿಲ್ಲದ ಪ್ರೀತಿ ಉಳ್ಳವರಾಗಬೇಕು. 1ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ, ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಅಪೊಸ್ತಲನು ದೇವರ ಮಕ್ಕಳಾದವು ನಾವು ಪ್ರತಿಯೊಬ್ಬರು ಹೇಗೆ ದೇವರನ್ನು ಪ್ರೀತಿ ಮಾಡ್ತೇವೆ, ಹಾಗೆ ಒಬ್ಬರೊಬ್ಬರನ್ನು ಕಪಟವಿಲ್ಲದ ಪ್ರೀತಿ. ಬರೀ ತುಟಿಗಳಲ್ಲಿ ಮಾತ್ರ ನಾವು ಯೇಸು ನಂಬಿಕೆ ಸೋದಕ್ಕೆ ಪ್ರಯತ್ನಿಸೋದು ಅದೇ ಅಲ್ಲ. ಕಪಟದ ಪ್ರೀತಿ ನಮ್ಮ ಪ್ರೀತಿಯು ಪ್ರತಿಯೊಬ್ಬರಿಗೆ ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಿ ಬರಲಿ. ಈ ರೀತಿಯಲ್ಲಿ ನಾವು ದೇವರ ಮಕ್ಕಳಾದವರು ಯಾರು ಯೇಸು ನಂಬಿಕೆ ಇಟ್ಟಿದ್ದಾರೋ, ನೀರು ನಮ್ಮಲ್ಲಿಗೆ ದಿವಸ ಅಂದುಕೊಂಡಿದ್ದರು, ಅವರೊಟ್ಟಿಗೆ ಒಬ್ಬೊಬ್ಬರು ಅವರ ಸಹೋದರ ಸಹೋದರಿಯೋ ಯಾವ ರೀತಿಯ ಸಭೆಯ ಇದರ ಭೇದಗಳಿಲ್ಲದೆ ನಾವು ಕ್ರಿಸ್ತನ ಮಕ್ಕಳು ಎಂಬುದಾಗಿ ಆ ಒಂದು ಪ್ರೀತಿಯಿಂದ ಆ ನಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲೂ ತೋರಿ ಬರಬೇಕು. ಯಾವ ಭೇದ ಭಾವಗಳು ಇರದಂತೆ ಇದು ಕಪಟದ ಪ್ರೀತಿ ಅಭ್ಯಾಸ ಮಾಡಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಇಲ್ಲಿ ಅವನು ಅದು ಹೇಳ್ತಾನೆ, ನಮ್ಮ ಪ್ರೀತಿಯು ಅದು ಸತ್ಯದಲ್ಲಿಯೂ ತೋರಿ ಬರಬೇಕು. ಇದು ಕಪಟವುಳ್ಳ ಪ್ರೀತಿ ಆಗಿದೆ. 7ನೇ ಆಯುಧವಾಗಿದೆ ಸತ್ಯವಾಕ್ಯ. ಅದರ ಅರ್ಥವಾಗಿದೆ ಸುವಾರ್ತೆಯನ್ನು ಸಾರುವುದರಲ್ಲಿ ಆಸಕ್ತಿ ಉಳ್ಳವರಾಗಬೇಕು. ನಾವು ನೋಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕಾರ್ಯಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. 7ನೇ ಆಯುಧವಾಗಿದೆ ಎಲ್ಲ ಸಮಯದಲ್ಲಿ ಸಂದರ್ಭ ಸಿಕ್ಕಿದ ಪ್ರತಿಯೊಂದು ಸಂದರ್ಭದಲ್ಲಿ ಸಮಾಧಾನವನ್ನು ಕೊಡುವಂಥ ಯೇಸು ಕ್ರಿಸ್ತನ ಶುಭ ಸಂದೇಶ ಸಾರುವುದಕ್ಕೆ ಯಾವಾಗಲೂ ಸಿದ್ಧರಾಗಬೇಕು. ನಿಮಗೆ ಕೊಟ್ಟ ದೇವರ ಸೇವೆ ಆಸಕ್ತಿಯಿಂದ ಮಾಡೋರಾಗಬೇಕು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಅದಕ್ಕೆ ಇನ್ನೊಂದು ವಾಕ್ಯ ನೋಡ್ತೇವೆ, 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 58ನೇ ವಾಕ್ಯ, ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು
ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತಿ ಆಸಕ್ತಿಯಿಂದ ಮಾಡುವರಾಗಿರಿ. ಅಪೊಸ್ತಲನು ಹೇಳುತ್ತಾನೆ, ನನ್ನ ಪ್ರಿಯ ಸಹೋದರರೇ, ತೀರಚಿತ್ತರಾಗಿಯೂ ನಿಶ್ಚಲರಾಗಿರಿ. ನೀವು ಕರ್ತನ ಸೇವೆ, ಕರ್ತನಗೋಸ್ಕರ ನೀವು ಏನು ಸೇವೆ ಮಾಡುತ್ತೀರೋ ಅದು ನೀವು ಪಡುವ ಪ್ರಯಾಸವು ಅದು ಎಂದಿಗೂ ನಿಷ್ಫಲವಾಗುವುದಿಲ್ಲ ತಿಳಿದು ನಿಮಗೆ ಕೊಡಪಟ್ಟ ಸೇವೆ, ಯಾವ ವರಗಳನ್ನು ದೇವರು ನೀವು ಹೊಂದಿಕೊಂಡಿದ್ದರು, ಯಾವ ತಲಾಂತಗಳನ್ನು ಹೊಂದಿಕೊಂಡಿದ್ದರು, ಯಾವ ಸೇವೆಗೆ ನೀವು ನೇಮಿಸಲ್ಪಟ್ಟಿದ್ದರು, ಪ್ರತಿಯೊಂದು ಸೇವೆಯನ್ನು ಅದರಲ್ಲಿಯೂ ಪ್ರತಿಯೊಬ್ಬರು ಶುಭ ಸುವಾರ್ತೆಯನ್ನು ಸಾರುವುದರಲ್ಲಿಯೂ ಎಲ್ಲ ಸಮಯ ಆಸಕ್ತಿಯಿಂದ ಮಾಡುವರಾಗಬೇಕು. ಯಾಕಂದರೆ ಕರ್ತನ ಸೇವೆ ನೀವು ಮಾಡೋ ಆಸಕ್ತಿ ಉಳ್ಳವರಾಗುವುದಾದರೆ ಪರಲೋಕದಲ್ಲಿ ನಿಮಗೆ ಬಹುಮಾನ ದೊರೆಯುವುದು ಮತ್ತು ಕರ್ತನ ಸೇವೆಯಲ್ಲಿ ಆಲಸ್ಯಕರಾಗುವುದೇ ಆ ರಕ್ಷಣೆಯಲ್ಲಿ ಪಾಲುಗಾಗುವುದಿಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಆ ಶೀಘ್ರ ಬರೋಣದಲ್ಲಿ ಅಥವಾ ರಕ್ಷ ಬರೋಣದಲ್ಲಿ ಆತನು ಬರುವಾಗ ಆತನ ಬರೋಣದಲ್ಲಿ ನೀವು ಎತ್ತಲು ಪಡಬೇಕಾದರೆ ನಿಮ್ಮ ಸೇವೆಯಲ್ಲಿ ನೀವು ಏನೇನು ಸೇವೆ ದೇವರು ಕೊಟ್ಟಲ್ಪಟ್ಟಿದ್ದು ಅದು ಕರ್ತನ ಪ್ರೀತಿಯಿಂದ ಅತಿ ಆಸಕ್ತಿಯಿಂದ ಆಲಸ್ಯತನ ಮಾಡದೆ ಅದು ಎಚ್ಚರವುಳ್ಳವರಾಗಬೇಕು ಎಂಬುದಾಗಿ ಅಪೊಸ್ತಲನು ಪೌಲನು ಹೇಳ್ತಾನೆ. ಮತ್ತು ಪ್ರತಿಯೊಬ್ಬರಿಗೂ ಸುವಾರ್ತೆ ಸಾರುವ ಸೇವೆ ಕೊಡಲ್ಪಟ್ಟಿದೆ. ಅದೇ ಸುವಾರ್ತೆ ಸಾರುವುದರಲ್ಲಿಯೂ ಯಾವಾಗಲೂ ಸಿದ್ಧರಾಗಿಕೊಂಡು ಈ ಸೇವೆ ಮಾಡಬೇಕು ಎಂಬುದಾಗಿ ಅಪೊಸ್ತಲನು ಪೌಲನು ಹೇಳುತ್ತಾರೆ. ಈಗ 8ನೇ ಆಯುಧ ನೋಡ್ತೇವೆ, ದೇವರ ಮಹತ್ವ. ಅಂದರೆ ಅದರ್ಥ ಆತ್ಮದಲ್ಲಿ ಬಲಗೊಳ್ಳುವವರು ಆಗಬೇಕು. ಇದರ ಬಗ್ಗೆ ನೋಡೋಪ್ರೆ ಎಫೆಸ ದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 14ರಿಂದ 19ನೇ ವಾಕ್ಯ ತನಕ, ಈಗಿರಲಾಗಿ ಯಾವ ತಂದೆಯಿಂದ ಭೂ ಪರಲೋಕದಲ್ಲಿರೋ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆ ಮುಂದೆ ನಾನು ಮೊಣಕಾಲೂರಿಕೊಂಡು ನೀವು ದೇವರಾತ್ಮ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತ ನಿಮ್ಮ ನಂಬಿಕೆ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತ ತನ್ನ ಮಹಿಮಾತಿಸಿದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ ಉದ್ದೆತ್ತರ ಆಳ ಎಷ್ಟೆಂಬುದನ್ನು ದೇವರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣಾಸಕ್ತರಾಗಿದ್ದು ದೇವರ ಸಂಪೂರ್ಣ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಅತಿ ಸ್ಪಷ್ಟವಾಗಿ ಇಲ್ಲಿ 16ನೇ ವಾಕ್ಯದಲ್ಲಿ ನೋಡ್ತೇವೆ, ನೀವು ದೇವರಾತ್ಮ ಮೂಲಕ ಹಂತದಲ್ಲಿ ವಿಶೇಷ ಬಲ ಹೊಂದಿದವರಾಗಿಯೂ. ದಿನಾಲೂ ನೀವು ಪ್ರಾರ್ಥನೆ ಮಾಡುವಾಗ ಈ ರೀತಿ ಪ್ರಾರ್ಥನೆ ಮಾಡಿ, ವಾಪಸ್ ಪ್ರಾರ್ಥನೆ ಮಾಡಿ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಆತ್ಮದಲ್ಲಿ ಪವಿತ್ರಾತ್ಮನ ಬಲ ತುಂಬಬೇಕು. ನಿಮ್ಮ ಆತ್ಮ ಬಲಶಾಲಿಯಾಗಬೇಕು, ನಿಮ್ಮ ಆತ್ಮ ಬಲಿಷ್ಠವಾಗಬೇಕು. ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಅದಕ್ಕೋಸ್ಕರ ದೇವರ ಆತ್ಮನು ಅನ್ಯ ಭಾಷೆಯನ್ನು ಕೊಟ್ಟಿದ್ದಾನೆ. ಯಾರ್ಯಾರಿಗೆ ಅನ್ಯ ಭಾಷೆಯನ್ನು ಕೊಡಲ್ಪಟ್ಟಿದ್ದೆವು, ಅನ್ಯ ಭಾಷೆಯೇ ಮಾತನಾಡುವುದರಿಂದ 101 ಪ್ರಯೋಜನಗಳು ಉಂಟು. ಅದು 1ನೇ ಪ್ರಯೋಜನವಾಗಿದೆ. ಅನ್ಯ ಭಾಷೆಯಲ್ಲಿ ಎಷ್ಟು ಗಂಟೆ ನಾವು ಪ್ರಾರ್ಥನೆ ಮಾಡೋದು ಅಷ್ಟು ನಿಮ್ಮ ಆತ್ಮ ಬಲಗೊಳ್ಳುತ್ತದೆ. ಅದಕ್ಕೆ ನಿಮ್ಮ ಆತ್ಮ ಬಲಗೊಳ್ಳಬೇಕು ಯಾಕಂದರೆ ಯೇಸು ಕ್ರಿಸ್ತನ ಬರೋಣದಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಪ್ರತಿಯೊಬ್ಬರಿಗೆ ಅಂಧಕಾರದ ದುರಾತ್ಮಗಳನ್ನೇ ಹೋರಾಟ ಮಾಡಲಿಕ್ಕುಂಟು. ನಿಮ್ಮ ರಕ್ಷಣೆಯನ್ನು ನಿಮ್ಮನ್ನು ಕಾಪಾಡಬೇಕು. ಅದಕ್ಕೆ ನಿಮ್ಮ ಆತ್ಮದಲ್ಲಿ ಬಲಗೊಳ್ಳಬೇಕು. ಅದಕ್ಕೆ ನೀವು ದೇವರ ದಿನಾಳು ಪ್ರಾರ್ಥನೆ ಮಾಡಿ, ಅತಿ ಹೆಚ್ಚಾಗಿ ನೀವು ಪ್ರಾರ್ಥನೆ ಮಾಡಿ. ಅನ್ಯ ಭಾಷೆಯವರು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ಉಪಯೋಗ ಮಾಡು. ಅನ್ಯ ಭಾಷೆ ಇಲ್ಲದರೂ ಅನ್ಯ ಭಾಷೆ ವರ್ಗಕ್ಕೆ ಪ್ರಾರ್ಥನೆ ಮಾಡಿ ಮತ್ತು ಹೆಚ್ಚಾಗಿ ಉಪವಾಸ ಪ್ರಾರ್ಥನೆ ಮಾಡಬೇಕು, ಹೆಚ್ಚಾಗಿ ಸ್ತುತಿ ಆರಾಧನೆ ಮಾಡಬೇಕು. ಅನ್ಯ ಭಾಷೆಯಲ್ಲಿ ಎಷ್ಟು ಗಂಟೆ ಜಾಸ್ತಿ ಪ್ರಾರ್ಥನೆ ಮಾಡುತ್ತೀರೋ ಆವಾಗ ನಿಮ್ಮ ಆತ್ಮ ಬಲಗೊಳ್ಳುತ್ತದೆ. ಈ ರೀತಿ ನಿಮ್ಮ ಆತ್ಮ ಬಲ ಹೊಂದಿದರೆ ಮಾತ್ರವೇ ಸೈತನ್ನ ಸರ್ವ ಕುತಂತ್ರಗಳನ್ನು ಎದುರಿಸಿಕೊಂಡು ನೀವು ಕಡೆ ತನಕ ಆ ರಾಪ್ಚರ್ ತನಕ ನಿಮ್ಮ ನಂಬಿಕೆಯ ಓಟವನ್ನು ಓಡಿಕೊಂಡು ನಂಬಿಕೆಯನ್ನು ಕಾಪಾಡಲಿಕ್ಕೆ, ರಕ್ಷಣೆ ಕಾಪಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಒಂದು ವೇಳೆ ಆತ್ಮಿಕ ಜೀವಿತದಲ್ಲಿ ಬಲಹೀನರಾಗುವುದರೆ ಸೈತಾನನು ನಿಮ್ಮನ್ನು ಆಕ್ರಮಣ ಮಾಡುವಾಗ ನಿಮ್ಮ ನಂಬಿಕೆ ಕುಂದು ಹೋಗ್ತದೆ, ಅಥವಾ ನಿಮ್ಮ ರಕ್ಷಣೆಯಲ್ಲಿ ನಿಮ್ಮ ಕರ್ತನ ಪ್ರೀತಿ ತಣ್ಣಗಾಗದೆ ಅದಕ್ಕೆ ಆಗದಾಗೆ ಅಪೊಸ್ತಲ ಪೌಲನು ಪ್ರತಿಯೊಂದು ಈ ರೀತಿ ಪ್ರೇರಣೆ ಮಾಡ್ತಾನೆ. ಅದನ್ನ ಬಗ್ಗೆ ನೀವು ದೇವರಾತ್ಮ ಮೂಲಕ ಅಂತ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗ. ಅದಕ್ಕೆ ದಿನ ಈ ರೀತಿ ಪ್ರಾರ್ಥನೆ ಮಾಡಿರಿ. ಮತ್ತು ಕಡಿಮೆ ಪ್ರಾರ್ಥನೆ ಸಾಕಾಗುವುದಿಲ್ಲ, ಪ್ರಾರ್ಥನೆ ಜಾಸ್ತಿ ಮಾಡಬೇಕು. ಉಪವಾಸ ಪ್ರಾರ್ಥನೆ ಬೇಕು, ಸಭೆಗೆ ಸೇರಿ ಮಾಡೋ ಪ್ರಾರ್ಥನೆ ಬೇಕು. ಅಷ್ಟೇ ಅನ್ಯ ಭಾಷೆ ಹೊಂದಿದ್ದವರಾದರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅಗತ್ಯವಾಗಿದೆ. ಆಗ ಮಾತ್ರ ಆತ್ಮದಲ್ಲಿ ಬಲಗೊಳ್ಳುತ್ತೀರಿ. ಮತ್ತು ಅನ್ಯ ಭಾಷೆ ಗಿಫ್ಟ್ ಇಲ್ಲದವರು ಪ್ರಾರ್ಥನೆ ಮಾಡಿದರೆ ಪ್ರತಿಯೊಬ್ಬರೇ ಈ ವಾರವನ್ನು ಕೊಡುವನಾಗಿದ್ದಾನೆ. ಈಗ 9ನೇ ಸಂಗತಿಯನ್ನು ನೋಡ್ತೇವೆ. ಎಡಗೈಯಲ್ಲಿ ನೀತಿ ಎಂಬ ಆಯುಧವನ್ನು ಧರಿಸಬೇಕು.
ಅದು ಆಗಿದೆ. ಎಫೆಸ ದೇವರ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಮತ್ತು ನಂಬಿಕೆ ಎಂಬ ಗುರಾಣಿ ಹಿಡಿದುಕೊಳ್ಳಿರಿ, ಆದ್ದರಿಂದ ನೀವು ಕೇಡುಗಳ ಅಗ್ನಿ ಬಾಣಗಳ ಆಯುಧಕ್ಕೆ ಸಕ್ತರಾಗುರಿ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾ ಇದ್ದು ಎಡಗೈಲಿ ತೆಗೆದುಕೊಳ್ಳುವ ನೀತಿ ಆಯುಧ ಹೇಳ್ತಾರೆ. ಯಾಕಂದರೆ ಈ ಆಯುಧ ಪ್ರೇರೆ ನೀವು ಧರಿಸಿಕೊಂಡರೆ ಮಾತ್ರವೇ ಸೈತಾನನ ಪ್ರತಿಯೊಬ್ಬ ವಿಶ್ವಾಸಿಯ ಮನಸ್ಸನ್ನು ಕುಂದಿ ಹೋಗಲಿಕ್ಕೆ ನಾನಾ ರೀತಿಯ ಕೆಟ್ಟ ಆಲೋಚನೆಗಳನ್ನು, ಅಪನಂಬಿಕೆ, ನಿರಾಶೆ, ಜಿಗುಪ್ಸೆ, ಚಿಂತೆ, ಭಯ, ಇದೆಲ್ಲ ಸಂಗತಿಗಳಿಂದ ಸೈತಾನನು ಈ ಅಗ್ನಿ ಬಾಣಗಳಿಂದ ಪ್ರತಿ ದಿವಸ ಮನಸ್ಸಿನ ಮೇಲೆ ದಾಳಿ ಮಾಡ್ತಾನೆ. ಈ ಮನಸ್ಸು ದಾಳಿ ಮಾಡುವಾಗ ನೀವು ಈ ನಂಬಿಕೆ ಎಂಬ ಗುರಿಯನ್ನು ಹಿಡಿದುಕೊಳ್ಳದಿದ್ದರೆ ಮನಸ್ಸು ಕುಂದಿ ಹೋಗ್ತದೆ, ಮನಸ್ಸು ನಿರಾಶೆಗೊಳ್ಳುತ್ತದೆ, ಅಪನಂಬಿಕೆ ಮಾತನಾಡಿ. ಅದಕ್ಕೆ ಅಪೊಸ್ತಲ ಹೇಳ್ತಾನೆ, ಈ ಸೈತಾನನೊಟ್ಟಿಗೆ ಯುದ್ಧ ಮಾಡಿಕೊಂಡು ಜಯ ಹೊಂದಬೇಕಾದ್ರೆ ನಂಬಿಕೆ ಎಂಬ ಗುರಾಣಿ ಹಿಡಿದುಕೊಂಡರೆ ಮಾತ್ರವೇ ಕೆಡು ಅಗ್ನಿ ಬಾಣಗಳನ್ನು ಆರಿಸ್ತಾರೆ. ನಂಬಿಕೆ ಗುರಿ ಅಂತಂದರೆ ನೀವು ದೇವರ ವಾಗ್ದಾನವನ್ನು ಭಯ ಬರುವಾಗ ಭಯ ಬಗ್ಗೆ ಕೊಟ್ಟ ವಾಗ್ದಾನ ಆಗಿದೆ. 2 ತಿಮೋತಿ 1ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಅದು ಅರಿಕೆ ಮಾಡಬೇಕು. ನಿಮ್ಮಲ್ಲಿರೋ ಭಯ ಹೋಗೋ ತನಕ ಅದು ಹೋಗ್ತದೆ. ದೇವರು ಕೊಟ್ಟ ಆತ್ಮ ಏಡಿತನ ಆತ್ಮ ಅಲ್ಲ, ದೇವರು ಕೊಟ್ಟ ಆತ್ಮ ಬಲ, ಪ್ರೀತಿ, ಶಿಕ್ಷಣದ ಆತ್ಮ. ಈ ರೀತಿ ಈ ವಾಗ್ದಾನ ಪದೇ 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 ಅರಿಕೆ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ಹೋದ ಭಯವನ್ನು ಹೊರಗೆ ಹಾಕಬೇಕು. ಚಿಂತೆ ಬರುವಾಗ ಚಿಂತೆಗಾಗಿ ಏನೇನು ರೋಗ ಇರುವಾಗ ನೀವು ಆರೈಕೆ ಮಾಡಿ ಯೇಸು ಪಾತ್ರ ಗುಣವಂತ ಇದೆ. ಪ್ರತಿಯೊಂದು ನಿಮಗೆ ನಿಮ್ಮ ಮನಸ್ಸಿನ ವಿರುದ್ಧವಾಗಿ ಸೈತಾನನು ನಕಾರಾತ್ಮಕ ಆಲೋಚನೆ, ಅಪನಂಬಿಕೆ ಆಲೋಚನೆ, ಭಯವಾದ ಈ ರೀತಿಯೆಲ್ಲ ಬರುವಾಗ ಈ ಅಗ್ನಿ ನೀವು ನಂಬಿಕೆಯಿಂದ ದೇವರ ವಾಕ್ಯದಲ್ಲಿರುವ ವಾಗ್ದಾನಗಳನ್ನು ಪದೇ 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 ಮಾತನಾಡುತ್ತಾ ಆ ಅಗ್ನಿ ಬಾಣಗಳನ್ನು ತೆಗೆದು ಹಾಕಲಿಕ್ಕೆ ನಂಬಿಕೆ ಗುರನ್ನು ಎಡ ಕೈಲಿ ತಗೊಳ್ಳಬೇಕು ಅಂತ ಅಪೊಸ್ತಲನು ಹೇಳ್ತಾನೆ. ಈಗ 10ನೇ ಆಯುಧ ಬಲಗೈಯಲ್ಲಿ ನೀತಿ ಆಯುಧ ತೆಗೆದುಕೊಳ್ಳಿ. ಅದು ಆಗಿದೆ ದೇವರ ವಾಕ್ಯ ಎಂಬ ಇಬ್ಬಯ ಕತ್ತಿ. ಎಫೆಸರ ಬರೆದ ಪತ್ರಿಕೆ 6ನೇ 17ನೇ ವಾಕ್ಯ ಅಲ್ಲಿ 2ನೇ ಭಾಗ, ಪವಿತ್ರ ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ. 10ನೇ ಆಯುಧವಾಗಿದೆ ಇಬ್ಬಯ ಕತ್ತಿ. ಅದು ಎಫೆಸರ 6ನೇ 17ನೇ ವಾಕ್ಯದ ಲಾಸ್ಟ್ ಪಾರ್ಟ್, ಪವಿತ್ರಾತ್ಮ ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ. ಪ್ರೀತ್ಯಾರ್ಥವಾಗಿದೆ. ಸೈತಾನನು ಪ್ರತಿ ವಿಶ್ವಾಸಗಳನ್ನು ನಂಬಿಕೆ ಜೊತೆ ಸೋಲಿಸಿ 3 ವಿಧದ ಅದು ಶೋಧನೆ ತರ್ತಾನೆ. ಒಂದು ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಲ್ಡಂಬ. ಈ 3 ಥರದ ಶೋಧೆಗಳನ್ನು ಸೈತಾನ ತರುವಾಗ ದೇವರ ಆತ್ಮನು ಪ್ರಾರ್ಥನೆಯಲ್ಲಿ ನಿಮ್ಮ ಸಮಯ ಕಳೆಯುವುದಾದರೆ, ದೇವರ ವಾಕ್ಯದಿಂದ ಓದುವ ಅಭ್ಯಾಸ ಇದ್ದರೆ, ಪವಿತ್ರಾತ್ಮನು ಆ ಸೈತಾನ ತರುವ ಶೋಧನೆಯನ್ನು ಎದುರಿಸಿ ನಿಲ್ಲುವುದಕ್ಕೆ ನಿಮಗೆ ವಾಕ್ಯವನ್ನು ಕೊಡ್ತೇನೆ. ಅದು ರೇಮ ವಾಕ್ಯ ಹೇಳ್ತಾ ಇದೆ ಇಂಗ್ಲೀಷಲ್ಲಿ. ಅದು ಇಬ್ಬಾಯ್ಕತೆ ನೀವು ಮಾತನಾಡಿಕೊಂಡು ಸೈತಾನನ್ನು ಎದುರಿಸಬೇಕು. ಆಗ ಸೈತಾನ ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಈ ರೀತಿ ಈ 10 ಆಯುಧಗಳನ್ನು ಧರಿಸಿಕೊಳ್ಳಬೇಕು. ಮತ್ತು 10 ಆಯುಧಗಳ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯದಲ್ಲಿ ಉಂಟು. ಇದನ್ನು ತೆಗೆದುಬಿಟ್ಟಿದ್ದೇನೆ. ಈ 10 ಆಯುಧಗಳನ್ನು ತೆಗೆದುಕೊಂಡರೆ ಮಾತ್ರವೇ ಆ ಪದಗಳಂದರೆ ಯೇಸು ಕ್ರಿಸ್ತನ ಆ ರಕ್ಷಣೆಯಲ್ಲಿ ಪಾಲುಗಾರರಿಗೆ ಸಕ್ತರಾಗ್ತೀರಿ. ದೇವರ ನಮ್ಮ ಸ್ತೋತ್ರವಾಗಲಿ. ಈ ಸಂದೇಶವು ನಿಮ್ಮಲ್ಲಿ ಉತ್ತಮವಾಗುವುದಾದರೆ ಈ ನಮ್ಮ ಯೂಟ್ಯೂಬ್ ಅನೇಕರು ಶೇರ್ ಮಾಡಿ ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ ದೇವರೇ, ಯೇಸು ಕ್ರಿಸ್ತನ ನನ್ನ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಪ್ರತಿಯೊಬ್ಬರ ಮಕ್ಕಳಿಗೆ ನೀನು ದಯ ಪಾಲಿಸುವ ಈ 10 ಆಯುಧಗಳನ್ನು ಧರಿಸಿಕೊಂಡು ಪ್ರತಿ ಕ್ಷಣ ಅವರ ಕತ್ತಲೆ ಆಯುಧಗಳನ್ನು ಅವ್ರು ನಿರಾಕರಿಸಿಕೊಂಡು ಬೆಳಗಿನ ಆಯುಧಗಳನ್ನು ಧರಿಸಿಕೊಂಡು ಆ ನಿನ್ನ ವಿಮೋಚನೆಯಲ್ಲಿ ಆ ರಾಜ್ಯದಲ್ಲಿ ಪಾಲುರಾಗುವುದಕ್ಕೆ ಪ್ರತಿಯೊಬ್ಬರಿಗೆ ಕೃಪೆಯನ್ನು ಕೊಡಬೇಕು ಬೇಡ್ಕೊಂಡವ. ಈ ಸದ ಕೆಲವು ಪ್ರತಿಯೊಬ್ಬರ ಮೇಲೆ ನಿನ್ನ ಆಶೀರ್ವಾದ ಬೀಳ್ತೇನೆ. ಪ್ರತಿಯೊಬ್ಬರ ರೋಗಿಗಳನ್ನು ಗುಣ ಮಾಡಬೇಕಂತ ಬರ್ತೇನೆ. ಪ್ರತಿಯೊಬ್ಬ ಕಷ್ಟದಲ್ಲಿ ಅವರಿಗೆ, ಸಾಲದ ಬಂಧನದಲ್ಲಿ ಅವರಿಗೆ ಬಿಡುಗಡೆ ಕೊಡಬೇಕು ಬೇಡ್ಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವನಿಗೆ ನಿತ್ಯ ಸ್ತುತಿ